वकील कादरी के तड़ीपार आदेश पर कोर्ट ने लगाई रोक। ये सच्चाई की जीत है, सियासी दबाव के चलते लिया गया कानून के खिलाफ फैसला था। बीजापुर असिस्टेंट कमिश्नर बलराम लमानी के तड़ीपार आदेश को बीजापुर फर्स्ट एडिशनल डिस्ट्रिक्ट सेशन जज के नेतृत्व में आसिफ कादरी की वकालत करने वाले सीनियर वकील लगली की दलाइल सुनकर महादेश डबेर जज साहब ने सरहद पार इस आदेश पर रोक लगा दी। यह सच्चाई और इंसाफ की जीत है, कहा सीनियर वकील लगली एडवोकेट रोजेवाले और तिप्पन्न डडमनी ने। ಈ ಖಾದ್ರಿ ವಕೀಲರ ಮೇಲೆ ಉಪವಿಭಾಗಾಧಿಕಾರಿಗಳು ವಿಜಯಪುರ ಮಾಡಿದಂಥ ಆದೇಶವು ಸಂಪೂರ್ಣ ಬೇಕಾದೇಶಿರುತ್ತದೆ, ಕಾನೂನುಬದ್ಧವಿರುವುದಿಲ್ಲ ಮತ್ತು ಅದರಲ್ಲಿ ಅದು ಆ ಮೇಲ್ನೋಟಕ್ಕೆ ಆದೇಶವು ತಪ್ಪು ಇರುತ್ತದೆ. ಅದು ನ್ಯಾಯಾಲಯದಲ್ಲಿ ಯಾವ ಹಂತದಲ್ಲಿಯೂ ನಿಲ್ಲೋದಿಲ್ಲ ಮತ್ತು ಅದರಲ್ಲಿ ಖಾದ್ರಿಯವರಿಗೆ ಅವಕಾಶ ಕೊಡದೆ ಈ ಆದೇಶವನ್ನು ಮಾಡಿದ್ದನ್ನು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ತೀರ್ಪುಗಳು ಸ್ಪಷ್ಟವಾಗಿ ಉಲ್ಲಂಘನೆ ಮಾಡಿದಂತಾಗುತ್ತದೆ. ಈ ಆದೇಶವು ಯಾವ ಕಾಲಕ್ಕೂ ನಿಲ್ಲುವುದಿಲ್ಲ. ಆದ್ದರಿಂದ ಮಾನ್ಯ ನ್ಯಾಯಾಲಯದವರು ಇವತ್ತು ನಿನ್ನೆ ವಿಚಾರಣೆ ಮಾಡಿ ಇವತ್ತು ಅದನ್ನು ಯಾಜ್ಞೆಗೆ ತಡೆಯಾಜ್ಞೆ ನೀಡುತ್ತಾರೆ. ಸಾಕಷ್ಟು 10ನೇ ತಾರೀಕು ಈ ತಿಂಗಳು ಒಂದು ಅಸಿಸ್ಟೆಂಟ್ ಕಮಿಷನರ್ ವಿಜಯಪುರಿಯವರು ಬಲರಾಮ್ ಲಮಾಣಿಯವರು ಒಂದು ಗಡಿಪಾರ ಆದೇಶ ಮಾಡಿದರು. CR 9 ಆಫ್ 2021-22ನಲ್ಲಿ SS ಕಾದ್ರಿ ವಕೀಲರಿಗೆ ಒಂದು ಗಡಿಪಾರ ಆದೇಶ ಅದು ಪೊಲಿಟಿಕಲ್ ಮೋಟಿವೇಟೆಡ್ ಇದ್ದು ಅಂತ ಹೇಳಿ ನಮ್ಗೆ ಗೊತ್ತಿತ್ತು. ಅದಕ್ಕೆ ನಾವು ನ್ಯಾಯಾಲಯದಲ್ಲಿ ಅದು ಒಂದು ಚಾಲೆಂಜ್ ಮಾಡಿದ್ವಿ. ಇವತ್ತು ಫಸ್ಟ್ ಎಡಿಷನಲ್ ಡಿಸ್ಟ್ರಿಕ್ಟ್ ಆ್ಯಂಡ್ ಸೆಷನ್ ಜಡ್ಜ್ ಮಹದೇಶ್ ಡಬೇರ್ ಸಾಹೇಬ್ರು ಅದಕ್ಕೆ ಸ್ಟೇವನ್ನು ಕೊಟ್ಟಿದ್ದಾರೆ. ಅದು ಸ್ಟೇ ಮುಂದಿನ ಆದೇಶದವರಿಗೆ ಅಂಥೇಳಿ ಸ್ಟೇದಾಗಿದೆ. ನಮ್ಮ ಅದು ಆರ್ಡ್ರ್ ಕಾಪಿನ ನಮ್ಗೆ ತಲುಪಿಲ್ಲ. ಬಹುಶಃ ಒಂದು ತಾಸ್ದಾಗ ಅದು ಆರ್ಡ್ರ್ ಕಾಪಿ ನಮ್ಗೆ ಸಿಗ್ಬೋದು. ಸಿಕ್ಕಿದ ನಂತರ ಎಲ್ಲ ಮಾಧ್ಯಮದವ್ರಿಗೆ ಕರೆಸಿ ಆ ಆರ್ಡ್ರ್ನಲ್ಲಿ ಏನೇನಿದೆ, ಯಾವ ಥರದ ಅದು ಕಂಡೀಷನ್ಸ್ ಅದಾವೆ, ಏನು ನಾವು ಫಾಲೋ ಮಾಡಬೇಕು, ಆ ಪ್ರಕಾರ AC ಸಾಹೇಬರು ಏನು ತಪ್ಪು ಮಾಡಿ ಅದು ಆರ್ಡ್ರ್ ಮಾಡಿದ್ದಾರೆ ಅದೆಲ್ಲ ಡಿಟೇಲ್ ಆಗಿ ನಿಮಗೆ ತಿಳಿಸ್ತೀವಿ. ಅದಕ್ಕೆ ನಮ್ಮ ಸೀನಿಯರ್ ಕೌನ್ಸಿಲ್ ಆದ SH ಲಗಳಿ ಅವರು ಆರ್ಗ್ಯುಮೆಂಟ್ ಮಾಡಿದರು. ನಮ್ಮ ತಿಪ್ಪಣ್ಣ ದೊಡ್ಡಮನಿ, ನಮ್ಮ ಅಡ್ವೊಕೇಟ್ಸ್ ಮತ್ತು ವಸ್ತ್ರದ ಅಡ್ವೊಕೇಟ್ಸ್ ನಮ್ಮೆಲ್ಲ ವಕೀಲರು ಕೂಡಿ ಇವತ್ತದು ಮಾಡೇಬೇಕಂಥೇಳಿ ಒಂದು ಹಠಕ್ಕೆ ಬಿದ್ದು ನ್ಯಾಯಾಲಯದಿಂದ ಆದೇಶ ತೊಗೊಳ್ಳೇಬೇಕು. ಯಾಕಂದ್ರೆ ಅದು ರಾಜಕೀಯ ಐತಿ. ಒಂದು ವಕೀಲರಿಗೆ ಗಡಿಪಾರು ಮಾಡೋದು ಎಷ್ಟು ಮಟ್ಟಿಗೆ ಸರಿ ಐತಿ ಅದು ಈಗ ಗೊತ್ತಾಗ್ತಿದೆ. ಡಿಟೇಲ್ ಆರ್ಡರ್ ನೋಡಿದ ಮೇಲೆ ಅದು ಪೊಲಿಟಿಕಲ್ ಮೋಟಿವೇಟ್ ಐತೆ. ಅಂಥದ್ದು ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಇಲ್ಲ. 4-5 ಕೇಸ್ ಅದ್ರೊಳಗೆ ಅಕ್ವಿಟ್ ಆಗ್ಯಾವ. ಅದು ಸುಮ್ಮ ಏನೇ ಮಾಡೋಕ್ಕೆ ಹೋಗಿ ಏನು ಮಾಡಿದ್ದಾರೆ. 3 ಕೇಸ್ ಏನು ಅಕ್ವಿಟ್ ಆಗ್ಯಾವ, ಇನ್ನು 4 ಏನು ಪೆಂಡಿಂಗ್ ಇರ್ಬೋದು. ಅದು ನೋಡೋಣ ಈಗ ಏನೇನು ಆಗ್ತೈತಿ. ಈಗ ಮುಂದಿನ ದಿನಗಳಲ್ಲಿ ಅದು ಅಸಿಸ್ಟೆಂಟ್ ಕಮಿಷನರ್ ಜೊತೆ ನಮ್ಮದು ಸಂಘರ್ಷ ಐತಿ. ಯಾಕೆ ಅದು ಏನು ಐತಿ, ಆರ್ಡರ್ಸ್ ಎದಕ್ಕೆ ಮಾಡ್ಯಾರೋ, ಏನು ಎಲ್ಲರದು ಮಾಡಕತ್ತಾರೋ ಅದ್ರ ಬಗ್ಗೆ ನಾವು ಡಿಟೇಲಾಗಿ ನೋಡ್ತೀವಿ. ನೋಡಿ ಮುಂದಿನ ಕ್ರಮ ನಾವು ಜರುಗಿಸ್ತೀವಿ. ಇದು 10/5/2022 CR 9/2021 ಅದು SS ಕಾದ್ರಿ ಅವರಿಗೆ ಗಡಿಪಾರು ಮಾಡಿದರು ಅಸಿಸ್ಟೆಂಟ್ ಕಮಿಷನರು. ಒಂದು ಗಡಿಪಾರು ಮಾಡಬೇಕೈತಂದ್ರೆ ಅವ ಬಿಜಾಪುರ ಜಿಲ್ಲೆಯಲ್ಲಿ ಯಾವುದೇ एडमिशन ओपन इंशाल इंग्लिश मीडियम स्कूल नर्सरी से 10th तक वैन की सहूलत के साथ आपके बच्चों को दुनिया की तालीम के साथ साथ दीनी तालीम से आरास्ता करके मुल्क की तरक्की में हिस्सेदार बनाने और आपके बच्चों के रोशन मुस्तकबिल का साथी इंशाल इंग्लिश मीडियम स्कूल महबूब नगर नियर अजहर ग्राउंड इंदिरा नगर JM रोड बीजापुर।